ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದೆ. ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭರ್ಜರಿ ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕಳೆದ 3 ದಿನಗಳಿಂದ ಸುರಿದಂತ ಮಳೆಗೆ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಜಿಲ್ಲೆಯಾದ್ಯಂತ 1,000 ಎಕರೆಗೂ ಅಧಿಕ ಭತ್ತದ ಬೆಳೆ ನಾಶವಾಗಿದೆ. ಇನ್ನು ಆಲಿಕಲ್ಲು ಮಳೆಗೆ ಹರಿಹರ, ತ್ಯಾವಣಗಿ, ಚನ್ನಗಿರಿ ಭಾಗದಲ್ಲಿ ಭತ್ತದ ಕಾಳುಗಳು ಉದುರಿ ಹೋಗಿವೆ. ನಿನ್ನೆ ರಾತ್ರಿ ಜೋರು ಹೊಡೆದ್ರಿಂದ ಓಟ ಬಿದ್ದುಬಿಟ್ಟತ್ತಲ್ಲ, ಕಟಾವ್ ಮಾಡ್ಬೇಕಂತ ನಾಳೆ ನಡೆದ್ರೆ ನಾವು ಹಂಗಾಗಿ ಹಿಂಗಾತಲ್ಲ ಅದು. ಇನ್ನೇ ಕಟಾವ್ ಮಾಡಕ್ಕೆ ಮತ್ತೆ ಬರಲ್ಲ ಸರ್. ಕೈ ಬಂತು ಬೈ ಬರಲಿಲ್ಲ, ಹಂಗಾತ ಸರ್. ಯಾರು ಬಂದಲ್ರಿ, ಯಾವ MLA ಬಂದಲ್ಲ, ಯಾವ MP ಬಂದಲ್ಲ, ಯಾರು ಬಂದಲ್ರಿ. ಎಷ್ಟು ಲಾಸ್ ಆಗೈತೆ ಸರ್? ಯಾವ್ದು ಭಾಳ ಲಾಸ್ ಆಗೈತೆ ಬಿಡ್ರಿ. ಒಂದು 38, 39, 40 ಹತ್ರ ಬಂದತ್ರಿ ನಿನ್ನೆ ರಾತ್ರಿ ಜೋರು ಹೊಡೆದ್ರಿಂದ. ಮೈಸೂರಲ್ಲಿ ಮಳೆ ಅಬ್ಬರ ಜೋರಾಗಿದೆ. HD ಕೋಟೆ ಹಾಗೂ ಸರಗೂರಿನಲ್ಲಿ ಭಾರೀ ಮಳೆಯಾಗಿದೆ. ಗಾಳಿ ಮಳೆಗೆ ಮರಗಳು, ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಸಾವಿರಾರು ಬಾಳೆ ಗಿಡಗಳು ನೆಲಕಚ್ಚಿದ್ದು ರೈತರು ಕಂಗಾಲಾಗಿದ್ದಾರೆ. ಇನ್ನು ಬಿರುಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿಗಳು ಹಾರಿಕೊಂಡಿವೆ. ಹಾವೇರಿಯಲ್ಲಿ ನಿನ್ನೆ ಸುರಿದಂತ ಮಳೆ ಭಾರೀ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಶಿಗ್ಗಾವಿ ತಾಲೂಕಿನ ಶಿಡ್ಲಾಪುರ ಗ್ರಾಮದಲ್ಲಿ ಸುರಿದಂತ ಮಳೆಗೆ ಶಾಲೆಯ ಮೇಲ್ಛಾವಣಿಯ ಗಾಳಿಯಲ್ಲಿ ಹಾರಿಕೊಂಡು ಹೋಗಿದೆ. ಹಾರಿ ಹೋದ ಶೀಟ್ಗಳು ವಿದ್ಯುತ್ ಕಂಬಕ್ಕೆ ಸಿಲುಕಿದ್ದು ಪವರ್ ಕಟ್ ಆಗಿದೆ. ಇತ್ತ ಕೊಪ್ಪಳದ ಮುದ್ದಾಬಳ್ಳಿಯ ಗ್ರಾಮದಲ್ಲಿ ಮಳೆ ಅಬ್ಬರಿಸಿದೆ. ಬಿರುಗಾಳಿ ಮಳೆಗೆ ವೀಳ್ಯದೆಲೆ ಬಳ್ಳಿ ನೆಲಕಚ್ಚಿದೆ. ರೈತ ನಾಗಪ್ಪ ಚುಕ್ಕನಕಲ್ಲು ಅನ್ನೋ ರೈತರಿಗೆ ಸೇರಿದ ವೀಳ್ಯದೆಲೆ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಈಗಾಗಲೇ ವೀಳ್ಯದೆಲೆ ಬೆಳೆಗೆ ರೈತ 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಬೆಳೆ ಪರಿಹಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮದು 1 ಎಕರೆ ಎಲ್ಲಿ ಬೆಳೀತು ಸರ್. ಇದ್ರೊಳಗೆ ನಿನ್ನೆ ಭೀಕರ ಗಾಳಿ ಬೀಸಿ ಮಳೆ ಬಂದು ಸ್ವಲ್ಪ ಇದಾಗಿ ಎಲ್ಲ ಈ ಟೈಪ್ ಎಲ್ಲ ಬಿದ್ದಿದೆ ಸರ್. ಯಾಕಂದ್ರೆ ಗಾಳಿ ಭಾರಿ ರಭಸೈತೆ ಸರ್. ಆ ರೀತಿಯಾಗಿ ನೆಲಸಮ ಭಾಳ ಇದಾಗಿದೆ ಸರ್. ಏನು ಇದು ಮಾಡೋಕೆ ಎಲ್ಲ ಮುರಿದು ಇದಾಗ್ಬಿಡುತ್ತಲ್ಲ ಸರ್. ಇದು 100ಕ್ಕೆ 90% ಆಗೋದು ಡೌಟ್ ಸರ್. ಆಗೋದಿಲ್ಲ. ಹ್ಞೂ ಸರ್. ಈಗ ಒಂದು 4.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್. ಎಷ್ಟು ಬರ್ತಿತ್ತು? ಈಗ ಬರ್ತಿತ್ತು ಸರ್. ಇನ್ಮ್ಯಾಕ್ ಇನ್ನು ಭಾರಿ ಚಲೋ ಇತ್ತು, ಇನ್ಮ್ಯಾಕ್ ಭಾರಿ ರೇಟ್ ಇತ್ತು, ಅರಿಬೇಕಾಗಿತ್ತು ಸರ್. ಸದ್ಯ ಈ ಟೈಪ್ ಆಗಿಬಿಡಿ ಸರ್. ನಮ್ಮದು 1 ಎಕರೆ ಎಲ್ಲಿ ಬೆಳೀತು ಸರ್. ಇದ್ರೊಳಗೆ ನಿನ್ನೆ ಭೀಕರ ಗಾಳಿ ಬೀಸಿ ಮಳೆ ಬಂದು ಸ್ವಲ್ಪ ಇದಾಗಿ ಎಲ್ಲ ಈ ಟೈಪ್ ಎಲ್ಲ ಬಿದ್ದಿದೆ ಸರ್. ಯಾಕಂದ್ರೆ ಗಾಳಿ ಭಾರಿ ರಭಸೈತೆ ಸರ್. ಆ ರೀತಿಯಾಗಿ ನೆಲಸಮ ಭಾಳ ಇದಾಗಿದೆ ಸರ್. ಏನು ಇದು ಮಾಡೋಕೆ ಎಲ್ಲ ಮುರಿದು ಇದಾಗ್ಬಿಡುತ್ತಲ್ಲ ಸರ್. ಇದು 100ಕ್ಕೆ 90% ಆಗೋದು ಡೌಟ್ ಸರ್. ಆಗೋದಿಲ್ಲ. ಹ್ಞೂ ಸರ್. ಈಗ ಒಂದು 4.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್. ಎಷ್ಟು ಬರ್ತಿತ್ತು? ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆ ಅಬ್ಬರಿಸದ 2 ದಿನ ಸುರಿದ ಭಾರೀ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಗಾಳಿಗೆ 30ಕ್ಕೂ ಹೆಚ್ಚು ಮನೆಗಳು ಕುಸಿತಗೊಂಡಿದ್ದಾವೆ. ಕೊರ್ತಿ, ರೊಳ್ಳಿ, ಬಾಡಗಂಟಿ, ಸಿದ್ದಾಪುರ ಗ್ರಾಮಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅರವಿಂದಪ್ಪ ಜರಾಳಿ ಎಂಬ ರೈತನ 14 ಎಕರೆ ಕಬ್ಬು ನಾಶವಾಗಿದೆ. ಗಾಳಿ ಭಾರಿ ಅನಾಹುತಗಳನ್ನು ಮಾಡಿದೆ. ಬುಡದೆ ಸಮೇತ ಕಿತ್ತಿದಾವ. ಭಾಳ ಆದ್ರೆ ಒಂದು 3 ರಿಂದ 4 ಫೂಟ್ ಕಬ್ಬು ಅದಾವ. ಆ ಕಬ್ಬು ಏನೈತಿ ಇಂಥ ಗಾಳಿ ಬೀಸಿದ್ದು ನಾವು ಯಾವಾಗ ನೋಡಿಲ್ಲ. ಭಾಳ ಹಾನಿ ಆಗೈತಿ. ಸರ್ಕಾರ ತಹಸೀಲ್ದಾರ್ ಬಿಳಗಿ ತಹಸೀಲ್ದಾರ್ ಅವರು ಇದನ್ನ ಸಮೀಕ್ಷೆ ಮಾಡಿಕೆಸಿಂದ ಸೂಕ್ತ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೋತೇವೆ. ಅವ್ರಿಗೆ ಗಿಡ ಮರಗಳು ಬಿದ್ದಿರೋದನ್ನು ಎಲ್ಲ ತುರ್ತಾಗಿ ಎಲ್ಲ ತೆರವುಗೊಳಿಸಿ ಸಂಚಾರಕ್ಕೆ ಈಗಾಗಲೇ ಸುಗಮವಾಗಿ ಮಾರ್ಗವನ್ನು ಮಾಡಿಕೊಟ್ಟಿರ್ತಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖಾಧಿಕಾರಿಗಳು ಜಂಟಿಯಾಗಿ ಸರ್ವೆ ಮಾಡ್ತಾ ಇತ್ತು. ಅದನ್ನು ಕೂಡ ನಾವು ಸರ್ಕಾರಕ್ಕೆ ವರದಿಯನ್ನು ಅಧಿಕಾರಿಗಳ ಜೊತೆ ಮಾತನಾಡಿಕೊಂಡು ಕೂಡ ಇನ್ನೊಂದು 3 ದಿನಗಳಲ್ಲಿ ಕೂಡ ಕಂಪ್ಲೀಟ್ ಆಗಿ ಮತ್ತೆ ವಾಸ್ತವ ಸ್ಥಿತಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗ್ತದೆ ಅಂತ ಹೇಳಿದ್ದಾರೆ. ಹಾವೇರಿಯಲ್ಲೂ ಬಿರುಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ಬಾಡಿಗೆ ತಾಲೂಕಿನ ಬನ್ನಿಹಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಜೊತೆಗೆ ಹಲವು ಮರಗಳು ನೆಲಕ್ಕುರುಳಿದ್ದಾವೆ. ಗಾಳಿಯ ರಭಸಕ್ಕೆ ಹಲವು ಮನೆಗಳ ಮೇಲೆ ಹಾಕಿದ್ದ ತಗಡುಗಳು ಹಾರಿ ಹೋಗಿದ್ದಾವೆ. ತೆಂಗಿನ ಮರಗಳು ಸಹ ಮನೆಗಳ ಮೇಲೆ ಉರುಳಿ ಬಿದ್ದು ಜನ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹಾವೇರಿಯ ಕಳ್ಳಿಹಾಳ ಗ್ರಾಮದಲ್ಲೂ ಮಳೆ ಆರ್ಭಟಿಸಿದೆ. ಬಿರುಗಾಳಿ ಸಹಿತ ಮಳೆಗೆ ರೇಷ್ಮೆ ಕೃಷಿ ಸಂಪೂರ್ಣವಾಗಿ ಹಾಳಾಗಿದೆ. ರೇಷ್ಮೆ ಗೂಡಿನ ಗೋಡಾನ್ ಮೇಲ್ಛಾವಣಿ ಹಾರಿ ಚಂದ್ರಿಕೆ ಹಂತದಲ್ಲಿದ್ದ ರೇಷ್ಮೆ ಗೂಡುಗಳು ಮಳೆಗೆ ಬಲಿಯಾಗಿದ್ದಾವೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿದೆ. ಹರಪನಹಳ್ಳಿ ತಾಲೂಕಿನ ಶೃಂಗಾರ ತೋಟ ಗ್ರಾಮದಲ್ಲಿ ಗಾಳಿ ಮಳೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಹಲವು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಮನೆಗಳ ತಗಡಿನ ಶೀಟ ಹಾರಿ ಹೋಗಿದ್ದಾವೆ. ಮನೆಗಳ ಮೇಲೆ ಮರದ ರೆಂಬೆ ಕೊಂಬೆಗಳು ಬಿದ್ದು ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮುಂಗಾರು ಪೂರ್ವ ಮಳೆಗೆ ಸಾಕಷ್ಟು ಕಡೆ ಹಾನಿಯಾಗಿದೆ. ಶಿರಸಿಯಲ್ಲಿ ಬಿದ್ದ ಧಾರಾಕಾರ ಮಳೆಯಿಂದಾಗಿ ಶಿರಸಿಯಲ್ಲಿ ಕಾರಿನ ಮೇಲೆ ಬೃಹತ್ ತೆಂಗಿನ ಮರ ಬಿದ್ದು ಜಖಂಗೊಂಡಿದೆ. ಬಾಗಲಕೋಟೆಯ ಘಟಪ್ರಭಾ ನದಿಗೆ 1.60 TMC ನೀರು ಬಿಡುಗಡೆಗೆ ಆದೇಶವನ್ನು ನೀಡಲಾಗಿದೆ. ನಾಳೆ ಹಿಡಕಲ್ ಜಲಾಶಯದಿಂದ ನೀರು ಹರಿಯಲಿದೆ. ಕುಡಿಯೋ ನೀರಿಗಾಗಿ ಮಾತ್ರ ನೀರು ಬಳಕೆ ಮಾಡೋದಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕೃಷಿಗೆ ನೀರು ಬಳಕೆ ಸಂಪೂರ್ಣ ನಿಷೇಧವನ್ನ ಮಾಡಲಾಗಿದೆ. ನದಿ ತೀರದ ರೈತರ ಪಂಪ್ ಸೆಟ್ ವಿದ್ಯುತ್ ಸಂಪರ್ಕ ಕಡಿತಕ್ಕೆ ಹೆಸ್ಕಾಂಗೆ ಸೂಚಿಸಲಾಗಿದೆ.
ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ಬೀದರ್ ಜನರಿಗೆ ಗೃಹ ಬಳಕೆ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಭಾಲ್ಕಿ ಪಟ್ಟಣದಲ್ಲಿ ಹಗಲು ರಾತ್ರಿ ಅನ್ನದೆ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ನೂರಾರು ಜನ ಜಮಾಯಿಸಿದ್ದು ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿ ಮಧ್ಯರಾತ್ರಿಯಿಂದಲೇ ಕಾದು ಕುಳಿತುಕೊಂಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದಲ್ಲಿ ಗ್ಯಾಸ್ ವಿತರಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ, ಬುಕ್ ಆದ ಗ್ಯಾಸ್ನ ಬೇರೊಬ್ಬರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಗ್ಯಾಸ್ ವಾಹನ ತಡೆದು ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಭಾರತದಲ್ಲಿ ಇಂಧನ ಬೆಲೆಯಲ್ಲಿ ಏರಿಳಿತ ಕಾಣ್ತಾ ಇದ್ದು ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಳವಾದ ಬಳಿಕ ಈಗ ಸಿಎನ್ಜಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಇವತ್ತಿನಿಂದ ಸಿಎನ್ಜಿ ಬೆಲೆ ಹೆಚ್ಚು ಮಾಡಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ ದರಗಳು ಪ್ರತಿ ಕೆಜಿಗೆ ₹1 ಏರಿಕೆಯಾಗಿದೆ. ಇದಕ್ಕೂ ಮೊದಲು ಮೇ 15ರಂದು ಸಿಎನ್ಜಿ ಬೆಲೆಯನ್ನು ಕೆಜಿಗೆ ₹2 ಜಾಸ್ತಿ ಮಾಡಿದರು. ಭಾರತಕ್ಕೆ ಎಲ್ಪಿಜಿ ಅಭಾವ ಕಾಡ್ತಾ ಇದೆ. ಹೊತ್ತಲೇ ಎಲ್ಪಿಜಿ ಹೊತ್ತ ಹಡಗು ಹಾರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಬಂದಿದೆ. ಗುಜರಾತ್ನ ಕಚ್ ಬಂದರಿಗೆ ಸುಮಾರು 20,000 ಟನ್ ಎಲ್ಪಿಜಿಯನ್ನು ಮಾರ್ಷಲ್ ದ್ವೀಪಗಳ ಧ್ವಜ ಹೊತ್ತ ಟ್ಯಾಂಕರ್ ಸಿಮಿ ಗುಜರಾತ್ನ ಕಾಂಡ್ಲಾ ಬಂದರಿಗೆ ಆಗಮಿಸಿದೆ. ಪ್ರಧಾನಿ ಮೋದಿ ಮಿತವ್ಯಯಕ್ಕೆ ಕರೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋದಲ್ಲಿ ಸಂಚಾರ ಮಾಡಿದ್ದಾರೆ. ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ನಿಂದ ಸ್ವಾಮಿ ವಿವೇಕಾನಂದ ಸ್ಟೇಷನ್ವರೆಗೆ ಮೆಟ್ರೋ ಪ್ರಯಾಣ ಮಾಡಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಸಾಥ್ ಅವರು ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನಿಂದ ರೈಲ್ವೆ ನಿಲ್ದಾಣದವರೆಗೂ ಇವಿ ಬೈಕ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಇನ್ನು ನಿನ್ನೆ ವಿಜೇಂದ್ರ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದರು. ಬಿಜೆಪಿ ನಾಯಕರ ಮೆಟ್ರೋ ಸಂಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಬರೀ ನಾಟಕ. ದಿನ ಮೆಟ್ರೋ ಹತ್ತಿದ್ರೆ ನಾವು ಹೋಗ್ತೀವಿ, ಒಬ್ಬ ಮಂತ್ರಿ ಮೆಟ್ರೋ ಹತ್ತೋದು, ಮತ್ತೊಬ್ಬ ಬೈಕ್ ಹತ್ತೋದು, ಪ್ರತಿದಿನ ಬಿಎಂಟಿಸಿ ಬಸ್ ಹತ್ತಲಿ ನೋಡೋಣ, ನಮ್ಮ ಶಕ್ತಿ ಯೋಜನೆಯನ್ನ ಬೇಕಾದ್ರೆ ಉಪಯೋಗ ಪಡೆದುಕೊಳ್ಳಲಿ ಅಂತ ಕುಟುಕಿದ್ದಾರೆ. ಎಲ್ಲ ಕಡೆ ಸಮಸ್ಯೆ ಇದ್ರೆ ಒಪ್ಕೊಳಕ್ಕೇನು ನಿಮಗೆ, ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಡೋಕ್ಕೇನಿದೆ ನಿಮಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲ್ ಬಿಡೋದು, ಇನ್ನೊಬ್ಬ ಮಂತ್ರಿ ಮೆಟ್ರೋ, ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರೆ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಎಲ್ಲ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ ಅಂತ ನಾವು ಕೇಳ್ತಾ ಇರೋದು. ಎಲ್ಲ ಕಡೆ ಪ್ರಧಾನಿ ನರೇಂದ್ರ ಮೋದಿ ಪೆಟ್ರೋಲ್ ಡೀಸೆಲ್ ಬಳಕೆ ಮಿತವಾಗಿರಲಿ ಅಂತ ದೇಶದ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಹಿನ್ನೆಲೆಯಲ್ಲಿ ಮೋದಿ ಆದೇಶದಂತೆ ರಾಜಸ್ಥಾನದ ಉಪಮುಖ್ಯಮಂತ್ರಿ ದಿಯಾ ಕುಮಾರಿ ಸರ್ಕಾರಿ ವಾಹನ ಬಿಟ್ಟು ರೈಲಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಜೈಪುರ್ ರೈಲ್ವೆ ನಿಲ್ದಾಣದಿಂದ ಅಜ್ಮೀರ್ಗೆ ರೈಲಲ್ಲೇ ತೆರಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐನಿಂದ ತನಿಖೆ ಚುರುಕಾಗಿದೆ. ಪುಣೆಯ ಉಪನ್ಯಾಸಕಿ ಮನೀಷಾ ಮಾಂಧರೆಯನ್ನ ತೀವ್ರ ವಿಚಾರಣೆ ನಂತರ ಸಿಬಿಐ ಬಂಧನ ಮಾಡಿದೆ. ನೀಟ್ ಪ್ರಶ್ನೆ ಪತ್ರಿಕೆ ತಜ್ಞರ ಸಮಿತಿಯಲ್ಲಿದ್ದ ಬಯಾಲಜಿ ಶಿಕ್ಷಕಿ ಮನೀಷಾ ಮಾಂಧರೆ ವಿದ್ಯಾರ್ಥಿಗಳಿಂದ ಹಣ ಪಡೆದಿರುವುದು ಬೆಳಕಿಗೆ ಬಂದಿದ್ದು 14 ದಿನ ಸಿಬಿಐ ಕಸ್ಟಡಿಗೆ ನೀಡಿ ದೆಹಲಿ ರೋಸ್ ಅವೆನ್ಯೂ ಕೋರ್ಟ್ ಆದೇಶ ಮಾಡಿದೆ. ಇನ್ನು ನೀಟ್ ಪರೀಕ್ಷೆ ಗೊಂದಲದಿಂದ ಮಕ್ಕಳ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಹಳ ದೊಡ್ಡ ದುರಂತ ಇದು. 22 ಲಕ್ಷ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಇದು ಆಕಸ್ಮಿಕವಾಗಿ ಆಗಿರೋದಲ್ಲ, ವ್ಯವಸ್ಥಿತವಾಗಿ ಆಗಿರೋದು. ಇದರಲ್ಲಿ ಬಿಜೆಪಿ ಹಾಗೇನೆ RSSನವರ ಕೈವಾಡ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯಾಕೆ ಇನ್ನೂ ಒಬ್ರು ರಾಜೀನಾಮೆ ಕೊಡ್ತಾ ಇಲ್ಲ? ವ್ಯವಸ್ಥಿತವಾಗಿ ಮಕ್ಕಳ ಭವಿಷ್ಯವನ್ನ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ರನ್ನ ಸಂಪುಟದಿಂದ ಕಿತ್ತಾಕಬೇಕು, ಅವ್ರಿಗೆ ಸ್ವಲ್ಪನಾದ್ರೂ ನಾಚಿಕೆ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಭಾಳ ದೊಡ್ಡ ದುರಂತ ಇದು. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಇದೇನು ಆಕಸ್ಮಿಕವಾಗಿ ಆದಿದ್ದಂತಲ್ಲ, ವ್ಯವಸ್ಥಿತವಾಗಿ ಆಗಿತ್ತು. ಆಮೇಲೆ ಇದರಲ್ಲಿ ಯಾರ್ಯಾರಿದ್ದಾರೆ? BJP ಅವರು ಇದ್ದಾರೆ, RSSನವ್ರು ಇದ್ದಾರೆ. ಈ ಪಾಲ್ ಯಾರಿಗೆ ಹೋಗ್ತಾ ಇದೆ ಇವರೇ? ಯಾಕೆ ಇನ್ನೂ ಒಬ್ಬರು ರಾಜೀನಾಮೆ ಕೊಟ್ಟಿಲ್ಲ? RSS BJP ಅವರ ನೆಕ್ಸಸ್ಸಿಂದ ಇದಾಗ್ತಾ ಇರೋದು. 22 ಲಕ್ಷ ಜನರಿಗೆ ಮೋಸ ಆಗಿದೆ. ವ್ಯವಸ್ಥಿತವಾಗಿ ಇದನ್ನು ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ಮಕ್ಕಳ ಭವಿಷ್ಯ. BJP ಅವರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಸಂಪುಟದಿಂದ ಕಿತ್ತಾಕಬೇಕು. ಅವ್ರಿಗೆ ಏನಾದರೂ ಸ್ವಲ್ಪನ ನಾಚಿಕೆ ಇದ್ದರೆ ಅವರೇ ರಾಜೀನಾಮೆ ಕೊಡಬೇಕು.
ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಹಿನ್ನೆಲೆ ಯೂತ್ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ, ಸರ್ಕಾರವನ್ನ ಸರ್ಕಸ್ ಮಾಡಿ ಇಟ್ಟಿದ್ದಾರೆ ಮೋದಿ, ವಿದ್ಯಾರ್ಥಿಗಳಿಗೆ ನರಕವನ್ನ ತೋರಿಸ್ತಾ ಇದ್ದಾರೆ, ಪೇಪರ್ ಲೀಕ್ ಆದಲ್ಲೆಲ್ಲ ಬಿಜೆಪಿ ಸರ್ಕಾರವೇ ಇದೆ ಅಂತ ಕಿಡಿಕಾರಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಮಾತಾಡಿ, ಭಾರತದಲ್ಲಿ ಇಷ್ಟು ದಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೀತಾ ಇತ್ತು, ಈಗ ಇಂಡಿಯನ್ ಪೇಪರ್ ಲೀಕ್ ನಡೀತಾ ಇದೆ. ರಾಜಸ್ಥಾನದ ಶಿಕ್ಷಣ ಸಚಿವರ ಆಪ್ತರು ಪೇಪರ್ ಲೀಕ್ ಹಿಂದೆ ಇರುವವರು. ನೀಟ್ ವಿಚಾರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಯಾಕೆ ಮಾತಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಅವರ ಚೇಲಗಳನ್ನ ಅವರ ಹಿಂದಿರುವಂತ ಯುವ ನಾಯಕರನ್ನ ಬಿಟ್ಟಿದ್ದಾರೆ. ಈ ವಿಚಾರವನ್ನ ಯಾಕೆ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇಲ್ಲ, ರಾಘವ್ ಚಡ್ಡಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಅವರು ಮೊದಲು ನೀಟ್ ಬಗ್ಗೆ ಮಾತಾಡಲಿ, ಯಾರು ಯುವ ನಾಯಕರುಗಳಿದಾರಲ್ಲ ನೀಟ್ ಬಗ್ಗೆ ಮೊದಲು ಮಾತಾಡಲಿ, ಮತ್ತೆ ಅವರ ಯಾರು ಈಗ ಸಮ್ಮಿಶ್ರ ಮಾಡ್ಕೊಂಡಿಲ್ಲ ಬಿಜೆಪಿಯವರು ಅವ್ರುಗಳು ನೀಟ್ ಬಗ್ಗೆ ಮಾತಾಡಲಿ, ಸಮಸ್ಯೆಗಳ ಬಗ್ಗೆ ಮಾತಾಡಲಿ. सरकार बनाने आए थे, सर्कस बनाकर रख दिया. अच्छे दिन की चाह ने देश के युवाओं को, देश के छात्रों के साथ उनको नर्क दिखाकर रख दिया. ये जो नीट पेपर लीक हुआ है, ಕರ್ನಾಟಕದಲ್ಲಿ ಎಸ್ಐಆರ್ಗೂ ಮುನ್ನವೇ ವಿವಾದ ಹುಟ್ಟುಕೊಂಡಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಎಸ್ಐಆರ್ ಅನ್ನೋದು ಬಿಜೆಪಿ ಗೆಲ್ಲಿಸೋಕೆ ಅಂತಾನೆ ಮಾಡಿರುವಂಥ ಡಿಸೈನ್ ಇದು. ಇನ್ನು ರೂಲ್ಸ್ ತಂದು, ಹೊಸ ರೂಲ್ಸ್ಗಳನ್ನು ತಂದು ಯಾರನ್ನು ಬೇಕಾದರೂ ಮತದಾನದ ಪಟ್ಟಿಯಿಂದ ತೆಗೆಯಬಹುದು, ಇದೊಂದು ಸಂಪೂರ್ಣ ಅಸಂವಿಧಾನಿಕ ಅಂತ ಹೇಳಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅಭ್ಯರ್ಥಿಯ ಹೆಸರನ್ನೇ ವೋಟರ್ ಲಿಸ್ಟ್ನಿಂದ ತೆಗೆದಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. SIR ಅನ್ನೋದು ಭಾಳ ಸ್ಪೆಸಿಫಿಕ್ ಆಗಿ BJPಗೆ ಗೆಲ್ಲಿಸ್ಲಿಕ್ಕಂತ ಡಿಸೈನ್ ಮಾಡಿರೋದು. ಲಾಜಿಕಲ್ ಡಿಸ್ಕ್ರಪೆನ್ಸೀಸ್ ಅಂದ್ಬಿಟ್ಟು ಒಂದು ಹೊಸ ರೂಲ್ ತಂದು ಯಾರಿಗೆ ಬೇಕು ಅವರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿಬೋದು ಅಂದರೆ ಅದು ಸಂವಿಧಾನದ ಪರವಾಗಿ ನಡಿಬೇಕಾಗಿರುವಂಥ ನಡೀತಿರ ಅಂತ ಹೇಳೋಕ್ಕಾಗ್ತದೆ ನಾವು. ದಿಸ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಇದು ಏನಿದೆ SIR ಅನ್ನು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಮಾಡಿ ಅಂತ ಹೇಳ್ತಾ ಇರೋದು. ಯಾವ ಒಬ್ಬ ನಾಗರಿಕನಿಗೂ ಕೂಡ ತೊಂದರೆ ಆಗಲಾರ್ದಂಗೆ ಅವರ ಸಂವಿಧಾನಿಕ ಹಕ್ಕೇನಿದೆ ಮತದಾನದ್ದು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ. ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ನೀಡ್ತಾ ಇದ್ದಂಗೆ ಮತ್ತೆ ಕೇಸರಿ ಶಾಲು ವಿವಾದ ಮುನ್ನೆಲೆಗೆ ಬಂದಿದೆ. ಜೂನ್ನಲ್ಲಿ ಶಾಲೆ ಆರಂಭವಾಗ್ತಾ ಇದ್ದಂಗೆ ಎಲ್ಲರಿಗೂ ಶಾಲು ವಿತರಣೆ ಮಾಡ್ತೀವಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಕೇಸರಿ ಶಾಲನ್ನು ನಿಷೇಧ ಮಾಡಲು ಇವರ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಸರಿ ಶಾಲು ಹಾಕುವುದು ನಮ್ಮ ಹಕ್ಕು, ನಮ್ಮ ಧರ್ಮ ಅಂತ ಯತ್ನಾಳ್ ಹೇಳಿದ್ದಾರೆ. ಮುಂದಾಗಿ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲು ಹಾಕುವಂಥ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕ್ಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗೆ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನು ಮಾಡ್ತಾರೋ ನೋಡ್ತೀವಿ. ಜೈ ಶ್ರೀರಾಮ್ ಅನ್ರಿ, ಇನ್ನು ಮ್ಯಾಗ ಅಟೆಂಡೆನ್ಸ್ ತೊಗೋತಾರೆ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಹಾಂ, ಮಿಸ್ಟರ್ ಎಕ್ಸ್ ಎಸ್ ಜೈ ಶ್ರೀರಾಮ್. ಮತ್ತು ಸರ್ಗಳಿಗೆ ನಮಸ್ಕಾರ ಮಾಡೋಕೆ ಜೈ ಶ್ರೀರಾಮ್ ಮತ್ತು ತೆಲಿಬಾಗಿ ನಮಸ್ಕಾರ. ಜೂನ್ದಾಗ ನಮ್ಮ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ವಿಚಾರ ಮುನ್ನೆಲೆಗೆ ಬಂದಿದೆ. ತುಮಕೂರು ಸಮಾವೇಶದ ಬಳಿಕ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಶಾಸಕ TB ಜಯಚಂದ್ರ ಹೇಳಿದ್ದಾರೆ. ನಾವು ಹಿರಿಯ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ವಿ, ಈ ವೇಳೆ ಸಚಿವ ಸ್ಥಾನವನ್ನು ಕೇಳಿದ್ದೀವಿ. ಈಗ ಮತ್ತೆ ಸಾಧನಾ ಸಮಾವೇಶದ ಬಳಿಕ ದೆಹಲಿಗೆ ಹೋಗ್ತೀವಿ, ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತೀವಿ ಅಂತ ಹೇಳಿದ್ದಾರೆ. 38ರಿಂದ 40 ಜನ ಸೇರಿದ್ವಿ. ಹೋಗಿದ್ದು 25 ಜನ ಹೋದ್ವಿ, ಆಮೇಲೆ 10 ಜನ ಅಲ್ಲಿ ಸೇರ್ಕೊಂಡ್ರು, ಈ ಥರ ಎಲ್ಲ ಆಯಿತು. ಅವಾಗಲೂ ಕೂಡ ಭೇಟಿ ಮಾಡಿ ಮನವಿಯನ್ನು ತಲುಪಿದ್ವಿ. ನಮ್ಮ ಮನೋಭಿಪ್ರಾಯ ಏನು ಅಂತಕ್ಕಂಥದ್ದು ವರಿಷ್ಠರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಈಗ ಮತ್ತೆ ಈ ಚುನಾವಣೆ ಕಳೀಲಿ ಅಂತಕ್ಕಂಥದ್ದನ್ನು ಒಂದು ಕಾಲಮಿತಿಯನ್ನು ಹಾಕಿದ್ರು. ಅದೆಲ್ಲದೂ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮತ್ತೆ ಹೋಗುವಂಥ ಪ್ರಯತ್ನ. ಇನ್ನು ಅಧಿಕಾರ ಹಸ್ತಾಂತರದ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಜಯಚಂದ್ರ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ 4 ಜನರ ಮಧ್ಯೆ ಇರುವಂತಹ ವಿಷಯ, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ದೆಹಲಿಗೆ ಹೋದ್ರೆ DCM ಕೂಡ ಹೋಗಬಹುದು, ಸಿಎಂ ವೀಕ್ ಆಗಿಲ್ಲ, ಅವರು ಅಧಿಕಾರ ಚೆನ್ನಾಗೇ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಾಯಕತ್ವದ ವಿಚಾರದಲ್ಲಿ ನಾವು ಯಾರು ಕೂಡ ಧ್ವನಿ ಎತ್ತಕ್ಕೆ ಬರೋದಿಲ್ಲ. ಅದು ಪಕ್ಷದ ಆಂತರಿಕವಾಗಿರ್ತಕ್ಕಂಥದ್ದು, ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು.
ಅವರು ಏನು ತೀರ್ಮಾನ ಮಾಡ್ತಾರೆ, ಏನೇ ತೀರ್ಮಾನ ಮಾಡಿದ್ರು ತೀರ್ಮಾನ ನಾವು ಒಪ್ಪುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಹೇಳಿದ್ದಾರೆ, ದೆಹಲಿಗೆ ನಾನು ಹೋಗ್ತೇನೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಅವರು ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಕೂಡ ಹೋಗ್ತಾರೆ. ಅವರು ಕೂತೇ ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇದು ಪ್ರಚಾರ ಇರ್ತಕ್ಕಂಥ ರೀತಿಯಲ್ಲಿ ವ್ಯತ್ಯಾಸಗಳಿಲ್ಲ. ಅವರು ಏನು ಹೇಳ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿಲ್ಲ. ಇದು ಅವರ ಅಭಿಪ್ರಾಯನ ಅವ್ರು ವ್ಯಕ್ತಪಡಿಸ್ತಾರೆ. ಅವರು ಇನ್ನು ಡಿಸಿಎಂ ಡಿಕೆಶಿ ಸಿಎಂ ಆಗಬೇಕು ಎಂಬ ವಿಚಾರಕ್ಕೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಯಾಕೆ ಆಗಬಾರ್ದು? ಅವರಿಗೆ ಆ ಸಾಮರ್ಥ್ಯ ಇದೆ. ಕಾಲ ಕೂಡು ಬಂದಾಗ ಸಿಎಂ ಆಗ್ತಾರೆ. ಪಕ್ಷ ಏನು ಹೇಳುತ್ತೋ ಅದನ್ನ ಡಿಕೆಶಿ ಅವರು ಮಾಡ್ತಾರೆ ಅಂತ ಅಂದರು. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕಲ್ವಾ? ಯಾಕೆ ಆಗಬಾರ್ದು? ಹಾಗೆ ಆಗ್ತಾರೆ, ಅದರಲ್ಲೇನು ಡೌಟೇ ಇಲ್ಲ. ಸಮಯ ಬರುತ್ತೆ, ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಮುಹೂರ್ತ, ನಾವು ದೇವರನ್ನು ನಂಬಿರೋಂಥದ್ದು, ದೇವರು ಸರಿಯಾದ ಸಮಯದಲ್ಲಿ ಸಮಯವನ್ನು ಇಡ್ತಾರೆ ಅನ್ನೋ ನಂಬಿಕೆ ಇದೆ. ಆ ಸಮಯಕ್ಕೆ ಆಗ್ತಾರೆ. ಆ ಶಕ್ತಿ ಮತ್ತು ಆ ಚಾಣಕ್ಯತೆ ಅವರಲ್ಲಿ ಇದೆ. ಯಾಕಂದರೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ನಾನು ಲಕ್ಷಾಂತರ ಯುವಕರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರು ಮಾದರಿ. ಡಿ ಕೆ ಶಿವಕುಮಾರ್ಗೂ ಅಥವಾ ಬೇರೆ ಪಕ್ಷದ ಲೀಡರ್ಗಳು ವ್ಯತ್ಯಾಸ ಏನು ಅಂತಂದರೆ, ಯಾರ ಹತ್ರ ಏನು ಇರಲ್ವಲ್ಲ ಅವನನ್ನು ಕರ್ಕೊಂಬಂದು ಲೀಡ್ರ್ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಮಂಗಳೂರಲ್ಲಿ ರಾಜ್ಯ ಗೇರು ಮೇಳಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಖಂಡ್ರೆ, ರಾಜ್ಯದಲ್ಲಿ ಗೇರು ಗೋಡಂಬಿ ಉತ್ಪಾದನೆ ದಿನೇ ದಿನೇ ಕುಸಿತವಾಗ್ತಾ ಇದೆ. ವಿದೇಶದಿಂದ ಗೇರು ಆಮದು ಮಾಡಿಕೊಳ್ಳುವುದರಿಂದ ದೇಶಕ್ಕೆ ನಷ್ಟವಾಗ್ತಾ ಇದೆ. ಕರಾವಳಿ ಭಾಗದ ವಾಣಿಜ್ಯ ಬೆಳೆ ಗೇರು ಆಗಿರೋದ್ರಿಂದ ಈ ಉತ್ಪಾದನೆ ಹೆಚ್ಚಿಸಲು ಗೇರು ನಿಗಮದ ಮೂಲಕ ಪ್ರೋತ್ಸಾಹ ನೀಡಲಾಗುತ್ತೆ ಅಂತ ರೈತರಿಗೆ ಭರವಸೆ ಕೊಟ್ಟಿದ್ದಾರೆ. ಪರಿಸರ ಸ್ನೇಹಿ ಗೇರು ಬೆಳಿಬೇಕು ಅನ್ನೋಂಥ ಒಂದು ಮಾಹಿತಿ ಕೊಡಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ, ಉತ್ತೇಜನ ಕೊಡಲಿಕ್ಕೆ ಗೇರು ಅಭಿವೃದ್ಧಿ ನಿಗಮದ ವತಿಯಿಂದ ಈ ಒಂದು 2 ದಿವಸದ ಗೇರು ಮೇಳ ಆಯೋಜನೆ ಮಾಡಿದ್ದೇವೆ. ರೈತರೆಲ್ಲ ಬಂದಿದ್ದಾರೆ, ಅನೇಕ ತಜ್ಞರು ಬಂದಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ. ಎಲ್ಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ತೇವೆ. ಮುಂದೆ ಅರಣ್ಯ ಇಲಾಖೆ ವತಿಯಿಂದ ಗೇರು ಬೆಳೀಲಿಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಈ ಒಂದು ಕರಾವಳಿ ಭಾಗದಲ್ಲಿ ಕೊಟ್ಟು ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಮಾಡುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ, ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಇದೇ ವೇಳೆ ಸಂಪುಟ ವಿಸ್ತರಣೆ ಹಾಗೂ ಸಿಎಂ ಬದಲಾಗುವ ವಿಚಾರಕ್ಕೂ ಸಚಿವ ಖಂಡ್ರೆ ಮಾತನಾಡಿದ್ದು, ಯಾವುದೇ ಸಮಯದಲ್ಲಿ ಸಂಪುಟ ವಿಸ್ತರಣೆ ಆಗಬಹುದು, ಆಗದೇನೂ ಇರಬಹುದು. ಈ ನಿಟ್ಟಿನಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ನಾವು ಅದಕ್ಕೆ ಬದ್ಧರಾಗಿರ್ತೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ. ಸರ್ಕಾರ ಸುಭದ್ರವಾಗಿದೆ. 2 ವರ್ಷ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ. ನೋಡಿ, ಸಂಪುಟ ಪುನರಚನೆ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಪರಮಾಧಿಕಾರ. ಯಾವುದೇ ಸಮಯದಲ್ಲಿ ಅವ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು. ಅದ್ರ ಬಗ್ಗೆ ಏನೇ ತೀರ್ಮಾನ ಅವ್ರು ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಪದೇ ಪದೇ ಅದೇ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಸರ್ಕಾರ ಭಾಳ ಭದ್ರವಾಗಿದೆ. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಇನ್ನೂ 2 ವರ್ಷ ಉತ್ತಮವಾದಂಥ ಆಡಳಿತ ಕೊಡ್ತೇವೆ. ಜನಪರ, ಜೀವಪರ ಇವತ್ತು ಆಡಳಿತ ಕೊಡ್ತಾ ಇದ್ದ ಕಾರಣನೇ ಇವತ್ತು ಎಲ್ಲ ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ. ನೋಡಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಶಿಸ್ತಿನ ಸಿಪಾಯಿ. ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ಭಾಳ ಸಮರ್ಥವಾಗಿ ಅರಣ್ಯ ಇಲಾಖೆಯಲ್ಲಿ ನಿಭಾಯಿಸ್ತಾ ಇದ್ದೀನಿ. ನೋಡಿ, ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಬೃಹತ್ ಸಮಾವೇಶ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮುನ್ನ ಬೋಗಾದಿ ವೃತ್ತದಿಂದ ವೇದಿಕೆವರೆಗೆ ನಿಖಿಲ್ ರೋಡ್ ಶೋ ಮಾಡಿದ್ರು. ಈ ವೇಳೆ ಕಳಸ ಹೊತ್ತ 100 ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಸದ್ಯ ಕಾರ್ಯಕ್ರಮಕ್ಕೆ ಸ್ವಪಕ್ಷದ ಶಾಸಕ ಜಿಟಿ ದೇವೇಗೌಡರು ಗೈರಾಗಿದ್ದಾರೆ. ನಾವು ಇವತ್ತು NDA ಮಿತ್ರಕೂಟದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ 2028ರ ಫಲಿತಾಂಶದ ಬಳಿಕ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ರಾಜ್ಯದ ಉದ್ದಗಲಕ್ಕೂ ಜನ ಕುಮಾರಣ್ಣವರ ಒಂದು ಅಲ್ಪ ಅವಧಿಯ ಒಂದು ಆಡಳಿತವನ್ನು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಿರಂತರವಾಗಿ ನಾನೇನು ಕಂಡಿದ್ದೇನೆ. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಬಯಕೆ ಅಲ್ಲ.
ಮೇ 20ರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸರ್ಕಾರ ಬಿಎಂಟಿಸಿ ನೌಕರರ 11 ತಿಂಗಳ ಹಿಂಬಾಕಿ ಹಣ ಬಿಡುಗಡೆ ಮಾಡಿತ್ತು. ಆದರೆ ಹಣ ಹಾಕುವಾಗ ಡೇಟಾ ಎಂಟ್ರಿ ಎಡವಟ್ಟಾಗಿದ್ದು 11 ತಿಂಗಳ ಬದಲು 26 ತಿಂಗಳ ಹಣವನ್ನು ಬಿಎಂಟಿಸಿ ಜಮೆ ಮಾಡಿದೆ. ಈ ವ್ಯತ್ಯಾಸ ಗಮನಕ್ಕೆ ಬಂದ ತಕ್ಷಣ ಹಣ ಹಿಂತಿರುಗಿಸೋಕೆ ಸಿಬ್ಬಂದಿಗೆ ಮನವಿ ಮಾಡಿದೆ. ಆದರೆ ಹಣ ನೀಡಬೇಡಿ ಅಂತ ನೌಕರರ ಸಂಘಟನೆ ಹೇಳ್ತಾ ಇದೆ. ಬೆಳಗಾವಿಯಲ್ಲಿ 4,500 ಕೋಟಿ ಅಕ್ರಮ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ. 35,000 ಜನರು ಹಣ ಹೂಡಿಕೆಯನ್ನು ಮಾಡಿದ್ದು, ಬಹುತೇಕ ಜನರು ಆನ್ಲೈನ್ನಲ್ಲೇ ಪೇಮೆಂಟ್ ಅನ್ನು ಮಾಡಿದ್ದಾರೆ. 2,500 ಕೋಟಿಗೂ ಅಧಿಕ ಹಣ ಆನ್ಲೈನ್ನ ಮೂಲಕ ಹೂಡಿಕೆಯಾಗಿದೆ. ಇಷ್ಟು ದೊಡ್ಡ ಮೊತ್ತದ ಹಣ ಹೂಡಿಕೆ ಆದರೂ ಬ್ಯಾಂಕ್ನವರು ಸೈಲೆಂಟ್ ಆಗಿದ್ದಾರೆ. ಸದ್ಯ ಶಿವಾನಂದ ನೀಲಣ್ಣವರ್ ಬಳಸ್ತಾ ಇದ್ದ 4 ಅಕೌಂಟ್ಗಳನ್ನು ಫ್ರೀಸ್ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಹಣ ದುರುಪಯೋಗ ಪ್ರಕರಣ ಸಂಬಂಧ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಈ ವಿಷಯವನ್ನು ಗಮನಕ್ಕೆ ತಂದಿದ್ದಾರೆ. 500 ಕೋಟಿ ಮೇಲಿರೋದಕ್ಕೆ ಸಿಐಡಿಗೆ ವರ್ಗಾವಣೆ ಮಾಡಿದ್ದೀವಿ ಅಂತಂದರು. ಇನ್ನು ಶಿವಾನಂದ ನೀಲಣ್ಣವರ್ ಬಂಧನ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿವಾನಂದ ನೀಲಣ್ಣವರ್ ಹೆಸರಿಗೆ ಪೊಲೀಸರು ಬಣ್ಣವನ್ನ ಬಳಸಿದ್ದಾರೆ. ಕಡೂರು ಪೊಲೀಸ್ ಠಾಣೆಗೆ ಶಿವಾನಂದ ನೀಲಣ್ಣವರ್ ಬೋರ್ಡ್ ಕೊಡುಗೆಯಾಗಿ ಕೊಟ್ಟಿದ್ರು. ಬೋರ್ಡ್ ಕೆಳಭಾಗದಲ್ಲಿ ಸಮಾಜ ಸೇವಕ ಶಿವಾನಂದ ನೀಲಣ್ಣವರ್ ಅಂತ ಬರೆಸಲಾಗಿತ್ತು. ಹೀಗಾಗಿ ಬೋರ್ಡ್ನ ಕೆಳಭಾಗದಲ್ಲಿ ನೀಲಣ್ಣವರ್ ಜಾಗಕ್ಕೆ ಸಹಾಯವಾಣಿ ಸಂಖ್ಯೆಯನ್ನ ಹಾಕಲಾಗಿದೆ. ನಾಳೆ ಕೇರಳಂ ಸಿಎಂ ವಿಡಿ ಸತೀಶನ್ ಪದಗ್ರಹಣಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ತಿರುವನಂತಪುರಂನಲ್ಲಿರುವ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. 6 ಬಾರಿ ಶಾಸಕರಾದ ವಿಡಿ ಸತೀಶನ್ ನಾಳೆ ಕೇರಳಂನಿಂದ 13ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಬಗ್ಗೆ ನಟ ರಜನಿಕಾಂತ್ ಚೆನ್ನೈನಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ವಿಜಯ್ ಮೇಲೆ ನನಗೆ ಯಾವುದೇ ಅಸೂಯೆ ಇಲ್ಲ. ಜನ ಸರ್ವಾನುಮತದಿಂದ ಟಿವಿಕೆ ಪಕ್ಷವನ್ನು ಗೆಲ್ಲಿಸಿದ್ದಾರೆ. ಎಂಜಿಆರ್ ಮತ್ತು ಎನ್ಟಿಆರ್ ಸಾಧನೆಗಿಂತ ಇದು ಅದ್ಭುತ ಸಾಧನೆ ಅಂತ ಹೇಳಿದ್ದಾರೆ. ಅಲ್ಲದೆ ಡಿಎಂಕೆ ನಾಯಕರನ್ನ ಭೇಟಿಯಾಗಿದ್ದ ಬಗ್ಗೆನೂ ಸ್ಪಷ್ಟನೆ ಕೊಟ್ಟಿರುವಂತ ರಜನಿ ಕೇವಲ ಸ್ನೇಹದ ವಿಷಯಕ್ಕೆ ಸ್ಟಾಲಿನ್ ಭೇಟಿ ಮಾಡಿದ್ದೆ ಅಷ್ಟೇ ಅಂತ ಹೇಳಿ ವದಂತಿಗಳಿಗೆ ತೆರೆಯನ್ನ ಎಳೆದಿದ್ದಾರೆ. ತಮಿಳುನಾಡು ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಟಿವಿಕೆ ಪಕ್ಷದ ಮಹಿಳಾ ಪದಾಧಿಕಾರಿ ಮೊಣಕಾಲಿನಲ್ಲಿ ದೇಗುಲದ ಮೆಟ್ಟಿಲು ಹತ್ತಿ ಹರಕೆ ತೀರಿಸಿದ್ದಾರೆ. ತಮಿಳುನಾಡಿನ ಅರುಳ್ ಮಿಗು ರತ್ನಗಿರೀಶ್ವರ ದೇಗುಲದ 17 ಮೆಟ್ಟಿಲುಗಳನ್ನು ಮೊಣಕಾಲಲ್ಲಿ ಹತ್ತಿ ಹರಕೆ ತೀರಿಸಿದ್ದಾರೆ. ಬಳಿಕ ಮಾತಾಡಿದ ಮಹಿಳೆ, ವಿಜಯ್ ಸಿಎಂ ಆದರೆ 3 ದಿನ ಉಪವಾಸ ಮಾಡಿ ಮೊಣಕಾಲಲ್ಲಿ ಮೆಟ್ಟಿಲು ಏರುತ್ತೇನೆ ಅಂತ ಹರಕೆ ಹೊತ್ತಿದ್ದೆ. ಇವತ್ತು ಹರಕೆ ತೀರಿಸಿದ್ದೇನೆ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿಯನ್ನು ಕೊಟ್ಟಿದ್ದರು. ಜನರಲ್ ವಾರ್ಡ್, ಹೆರಿಗೆ ಮತ್ತು ಮಕ್ಕಳ ವಾರ್ಡ್ ಸೇರಿದಂತೆ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದರು. ಇದೇ ವೇಳೆ ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸಿದರು. ಬಳಿಕ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಾಗಲಕ್ಷ್ಮಿ, ಕಿಮ್ಸ್ನಲ್ಲಿ ಹೆಚ್ಚಿನ ದೂರುಗಳಿಲ್ಲ. ರೋಗಿಗಳನ್ನು ನೆಲದ ಮೇಲೆ ಮಲಗಿಸಲಾಗ್ತಾ ಇದೆ. ರೋಗಿಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಬೆಡ್ ಸಂಖ್ಯೆ ಕಡಿಮೆ ಇದೆ. ಸಿಬ್ಬಂದಿ ಕೊರತೆ ಕೂಡ ಇದ್ದು ಈ ಬಗ್ಗೆ ಸಿಎಂ ಗಮನಕ್ಕೆ ತರ್ತೀನಿ ಅಂತಂದರು. ಇನ್ನು ಇದೇ ವೇಳೆ ಬೆಳಗಾವಿಯ ಸವದತ್ತಿ ಬಾಲಕನ ಚಿಕಿತ್ಸೆಗೆ ನೆರವನ್ನ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸವದತ್ತಿ ಬಾಲಕನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿದೆ. 11 ವರ್ಷದ ಬಾಲಕನ ಚಿಕಿತ್ಸೆಗೆ ಹಣದ ಕೊರತೆಯಿಂದ ಚಿಕಿತ್ಸೆಗೆ ತಡವಾಗ್ತಾ ಇದ್ದು, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮಗುವಿನ ಚಿಕಿತ್ಸೆಗೆ ಎಲ್ಲಾ ರೀತಿಯ ಆರ್ಥಿಕ ನೆರವನ್ನ ಕೊಡಿಸಲಾಗುತ್ತೆ ಅಂತ ಹೇಳಿ ನಾಗಲಕ್ಷ್ಮಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂಗನವಾಡಿ ಸುವರ್ಣ ಮಹೋತ್ಸವಕ್ಕೆ ಬಾಗಲಕೋಟೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಅಧಿಕಾರಿಗಳು ದುಡ್ಡು ವಸೂಲಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಸದ್ಯ ವರದಿ ಪ್ರಸಾರದ ಬೆನ್ನಲ್ಲೇ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಣ ವಾಪಸ್ ಕೊಟ್ಟಿದೆ. ಬ್ಯಾಂಕ್ ಮೂಲಕ ಅವರವರ ಖಾತೆಗಳಿಗೆ ಹಣ ಜಮಾ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಅಂಗನವಾಡಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಸಲುವಾಗಿ ಬ್ಯಾನರ್ ಸಂಬಂಧ ನಮ್ಮ ಕಡೆಯಿಂದ 1,000 ರೂಪಾಯಿ ಸಿಲಿಕೋ ಆಫೀಸಿನಿಂದ ವಸೂಲಿ ಮಾಡಿದ್ರು. ಆ ಸುದ್ದಿ ನ್ಯೂಸ್ 18 ಒಳಗ ಪ್ರಸಾರ ಆದ ಕೂಡೇನ ಅಧಿಕಾರಿಗಳು ಎಚ್ಚೆತ್ತು 1,000 ರೂಪಾಯಿ ಏನೈತಲ್ಲ ನಮ್ಮ ಅಕೌಂಟಿಗೆ ಜಮಾ ಮಾಡಾಕತ್ತಾರ. ಈಗ ಕೆಲವೊಂದಿಷ್ಟು ಮಂದಿಗೆ ಜಮಾ ಆಗ್ಯಾವ, ಇನ್ನೊಂದು ಕೆಲವೊಂದಿಷ್ಟು ಮಂದಿಗೆ ಅವು ಜಮಾ ಆಗ್ಬೇಕಾಗಿತ್ತು. ಈ ರೀತಿ ಮುಂದೆ ಯಾವುದೇ ದುಡ್ಡನ್ನ ಅಧಿಕಾರಿಗಳು ವಸೂಲಿ ಮಾಡಬಾರ್ದಂತ ಹೇಳಿ ಕೇಳ್ಕೊಂತೇನೆ. ಹಾಗೂ ಸುದ್ದಿ ಪ್ರಸಾರ ಮಾಡಿ ನಮ್ಮ ದುಡ್ಡನ್ನ ನಮ್ಮ ಅಕೌಂಟಿಗೆ ಹಾಕಿಸಿದ ನ್ಯೂಸ್ 18 ಚಾನಲ್ಗೆ ಧನ್ಯವಾದಗಳು. ಬೆಂಗಳೂರು ಧಾರವಾಡದಲ್ಲಿ ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಟಗಾರರ ಪ್ರತಿಭಟನೆ ಮುಂದುವರೆದಿದೆ. ಜುಬ್ಲಿ ಸರ್ಕಲ್ ಬಂದ್ ಮಾಡಿ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ಹಾಗೂ ಕಾಂಗ್ರೆಸ್ ಸದಸ್ಯರಿಂದ ಪ್ರತಿಭಟನೆ ನಡೀತಾ ಇದೆ. ಜುಬ್ಲಿ ಸರ್ಕಲ್ ಬಳಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಅರವಿಂದ್ ಬೆಲ್ಲದ್ ಭಾವಚಿತ್ರ ದಹಿಸಿ ಆಕ್ರೋಶವನ್ನು ಹೊರಹಾಕಲಾಗಿದೆ. 15 ಅಡಿ ಕಾಂಪೌಂಡ್ ಹಾರಿ ಮೇಕೆ ಕುರಿಗಳ ಮೇಲೆ ದಾಳಿ ಮಾಡಿದ ಚಿರತೆ ಕೊನೆಗೂ ಸೆರೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಮಳಗಾಳು ಗ್ರಾಮದಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಕಳೆದ 3 ದಿನಗಳ ಹಿಂದೆ ರಾಕೇಶ್ ಅನ್ನೋರ ಕೊಟ್ಟಿಗೆಯಲ್ಲಿ ಕುರಿ ಮೇಕೆ ಮೇಲೆ ಚಿರತೆ ದಾಳಿ ಮಾಡಿತ್ತು.
ಉತ್ತರ ಪ್ರದೇಶದ ಲಕ್ನೋದಲ್ಲಿ ವಕೀಲರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿರುವಂತಹ ಘಟನೆ ನಡೆದಿದೆ. ಕೈಸರ್ಬಾಗ್ನ ಸಿವಿಲ್ ನ್ಯಾಯಾಲಯದ ಹೊರಗಿನ ಕೊಠಡಿಗಳನ್ನು ಪುರಸಭೆ ಡೆಮಾಲಿಷ್ ಮಾಡುವುದಕ್ಕೆ ಕಾರ್ಯಾಚರಣೆ ನಡೆಸಿತ್ತು. ಈ ವೇಳೆ ವಕೀಲರು ಕಟ್ಟಡ ಡೆಮಾಲಿಷ್ ಮಾಡದಂತೆ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ ಮೇಲೆ ದಾಳಿ ಮಾಡುವ ಸುಳಿವನ್ನು ಕೊಟ್ಟಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಈ ಬಗ್ಗೆ ಪೋಸ್ಟ್ ಮಾಡಿದ್ದು, ಚಂಡಮಾರುತ ಮುನ್ನ ಶಾಂತ ಅಂತ ಬರೆದುಕೊಂಡಿದ್ದಾರೆ. ಈ ಮೂಲಕ ಮತ್ತೊಂದು ಸುತ್ತಿನ ಯುದ್ಧ ನಡೆಯುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗನ್ ತೋರಿಸಿ ಚಿನ್ನದಂಗಡಿ ದರೋಡೆಗೆ ಯತ್ನಿಸಿರುವಂತಹ ಘಟನೆಯಾಗಿದೆ. 4 ದರೋಡೆಕೋರರು ಗನ್ ಹಿಡಿದು ಅಂಗಡಿಗೆ ನುಗ್ಗಿದ್ದು ಅಂಗಡಿಯಲ್ಲಿದ್ದವರನ್ನ ಹೆದರಿಸಿ ಚಿನ್ನ ದೋಚೋಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ಖದೀಮರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂಗೆ ದರೋಡೆಕೋರರು ಖಾಲಿ ಕೈಯಲ್ಲಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಫ್ರಾನ್ಸ್ನಲ್ಲಿ ನಡೀತಾ ಇರುವ 79ನೇ ಕಾನ್ಸ್ ಚಿತ್ರೋತ್ಸವದಲ್ಲಿ ಕನ್ನಡದ ನಟಿ ದಿಶಾ ಮದನ್ ಮಿಂಚಿದ್ದಾರೆ. 2ನೇ ಬಾರಿ ಕಾನ್ಸ್ ರೆಡ್ ಕಾರ್ಪೆಟ್ನಲ್ಲಿ ವಾಕ್ ಮಾಡಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಈ ಬಾರಿ 80 ವರ್ಷದ ಹಳೆಯ 2 ರೇಷ್ಮೆ ಸೀರೆಗಳಿಂದ ತಯಾರಿಸಿದ ಗೌನ್ ಧರಿಸಿ ರೆಡ್ ಕಾರ್ಪೆಟ್ ಮೇಲೆ ನಡೆದಿದ್ದಾರೆ. ನಿಹಾರಿಕಾ ವಿವೇಕ್ ಡಿಸೈನ್ ಮಾಡಿರುವ ಗೌನ್ ಎಲ್ಲರ ಗಮನ ಸೆಳೆದಿದ್ದು, ಕಾನ್ಸ್ ಚಿತ್ರೋತ್ಸವದಲ್ಲಿ ದಿಶಾ ಮದನ್ ಹೆಜ್ಜೆ ಹಾಕಿದ್ದು ಫೋಟೋ ವಿಡಿಯೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಸದ್ಯ ದಿಶಾ ಮದನ್ ಫೋಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ.